पसीना बहाए अपमान सहे, गरीब का घर फिर भी आबाद नहीं। कहाँ है न्याय, कहाँ है न्याय? काम की खोज है, पैरों में है छाले, हक को तरसते भारत बनाने वाले। हर सुबह पे है ताले, बोल किसने डाले, है गुरूर जैसा सच छुपाने वाले। अब तो लेके रहेंगे न्याय, सहो मत डरो मत, सहो मत डरो मत। ನಮಸ್ಕಾರ ಸ್ನೇಹಿತರೆ, ಭಾರತ ನ್ಯಾಯ ಯಾತ್ರಾ ಈ ವಾರದ ಭರ್ಜರಿ ಸಕ್ಸಸ್। तो भारत जोड़ो न्याय यात्रा अपने 7वें दिन अरुणाचल प्रदेश में प्रवेश कर रही है। मेरे आसपास आपको हलचल, ये तैयारियां नजर आ रही होंगी क्योंकि अब से कुछ ही देर में राहुल गांधी यहां पर पहुंचे। ಮಣಿಪುರದಿಂದ ನಾಗಾಲ್ಯಾಂಡ್, ಆಸಾಂ ಮೂಲಕ ಈಗ ಅರುಣಾಚಲ ಪ್ರದೇಶ ಪ್ರವೇಶ ಮಾಡಿದೆ। फ्लैग हैंड ओवर सेरेमनी किया जाएगा क्योंकि जब एक राज्य से दूसरे राज्य की ओर यात्रा बढ़ती है तो फ्लैग हैंड ओवर किया जाता है और असम से आप ध्वज हस्तांतरण करके जो यात्रा की जिम्मेदारी है वो अरुणाचल की जनता को दे दी जाएगी। और अरुणाचल प्रदेश की सड़कों पर राहुल गांधी आपको चलते नजर आएंगे। अरुणाचल की सड़कों पर भाजपा के भ्रष्ट भाजपा सरकार के खिलाफ आवाज बुलंद करते राहुल गांधी नजर आएंगे। साथ ही उनके जो अरुणाचल की जनता है वो भी आपको कदम ताल करती नजर आएगी। लेकिन सबसे पहले उनका पारंपरिक अंदाज में यहाँ पर स्वागत किया जाएगा। और उसके ಅಸ್ಸಾಂನಲ್ಲಿ ಮಾಜಿ ಕಾಂಗ್ರೆಸ್ಸಿಗ हाली मुख्यमंत्री हेमंत बिस्वा शर्मा, आप सिटी का अंदर से ही जाने का जेट करेगा तो मैं कोई पुलिस का व्यवस्था नहीं करूंगा। मैं वायलेशन का केस रजिस्टर कर लूंगा और बाद में 2-3 महीना सुनाव का बाद मैं अरेस्ट कर लूंगा। कोई शक्ति इस पदयात्रा को नहीं रोक सकती क्योंकि ये पदयात्रा हिंदुस्तान की आवाज। ಅಸ್ಸಾಂನಲ್ಲಿ ಮಾಜಿ ಕಾಂಗ್ರೆಸ್ಸಿಗ ಈಗ ಮುಖ್ಯಮಂತ್ರಿ ಹೇಮಂತ್ ಬಿಸ್ವಾ ಶರ್ಮಾ ರಾಹುಲ್ ಗಾಂಧಿ ಯಾತ್ರೆಯನ್ನು ಯಾವುದೇ ಸಂದರ್ಭದಲ್ಲಿ ತಡಿತೀನಿ ಅಂತ ಚಾಲೆಂಜ್ ಮಾಡಿದರು। ಯಾತ್ರೆಯನ್ನ ತನ್ನ ರಾಜ್ಯದ ಯಾವುದೇ ನಗರದಲ್ಲಿ ಯಾವುದೇ ಮುಖ್ಯ ಬೀದಿಯಿಂದ ಹಾದು ಹೋಗೋದಕ್ಕೆ ನಾನು ಅವಕಾಶ ಕೊಡುವುದಿಲ್ಲ, ಹಾಗೇನಾದರೂ ಹಠ ಮಾಡಿದರೆ ಪೊಲೀಸ್ ವ್ಯವಸ್ಥೆಯನ್ನು ನಾನು ಮಾಡಲ್ಲ, ಅವರ ವಿರುದ್ಧ FIR ದಾಖಲಿಸ್ತೇನೆ, 2-3 ತಿಂಗಳು ವಿಚಾರಣೆಯ ನಂತರ ಅವರನ್ನು ಅರೆಸ್ಟ್ ಮಾಡಿಸ್ತೇನೆ ಅಂತ ಬೆದರಿಕೆ ಹಾಕಿದ್ರು। ಯಾವುದೇ ಶಕ್ತಿ ಈ ಯಾತ್ರೆಯನ್ನು ನಿಲ್ಲಿಸೋದಕ್ಕೆ ಸಾಧ್ಯ ಇಲ್ಲ ಎಂದು ಗುಡುಗಿದ ರಾಹುಲ್ ಗಾಂಧಿ ಆಸಾಮನ ಪ್ರತಿ ನಗರಗಳನ್ನ ಪ್ರವೇಶ ಮಾಡಿ, ಜನರನ್ನ ಭೇಟಿ ಮಾಡಿ, ಸಾವಿರಾರು ಜನರ ಜೊತೆ ಚರ್ಚೆ ಮಾಡಿ, ಅಸ್ಸಾಂ ಸರ್ಕಾರ ನಡೆಸ್ತಾ ಇರುವ ಭ್ರಷ್ಟಾಚಾರದ ವಿರುದ್ಧ ಧ್ವನಿ ಎತ್ತಿ ತನ್ನ ಧ್ವನಿಯನ್ನು ದಾಖಲಿಸಿ ಆಸಾಮನ್ನ ಪ್ರವಾಸ ಮುಗಿಸಿ अरुणाचल प्रदेश के राहुल गांधी कालिಟ್ಟಿದ್ದಾರೆ। जैसे आप जानते हो देश में RSS और बीजेपी नफरत और हिंसा फैला रही है। आपको मालूम है मणिपुर में क्या हुआ? महीनों के लिए वहां पे सिविल वॉर सा माहौल बना हुआ है। ಮಣಿಪುರದಲ್ಲಿ ಸಿವಿಲ್ ವಾರ್ ಪರಿಸ್ಥಿತಿ ನಿರ್ಮಾಣವಾಗಿದೆ। ಇಂಥ ಪರಿಸ್ಥಿತಿಯ ನಡುವೆ ದೇಶದ ಪ್ರಧಾನಿ ಮಣಿಪುರಕ್ಕೆ ಭೇಟಿ ನೀಡುವ ಸೌಜನ್ಯವನ್ನು ಕೂಡ ತೋರಿಸಲಿಲ್ಲ। वहां नहीं गए। पिछले साल कन्याकुमारी से कश्मीर तक हमने यात्रा की। ಹೀಗಾಗಿ ಈ ತರಹದ ಸಮಸ್ಯೆಗಳನ್ನು ಎತ್ತುವುದಕ್ಕೆ ನಾವು ಸಂಸತ್ತಿನಲ್ಲಿ ಎತ್ತಿದ ಈ ಪ್ರಶ್ನೆಗಳನ್ನ ಮಾಧ್ಯಮದವರು ಅಲಕ್ಷ್ಯ ಮಾಡಿದರು। ನಮ್ಮದು ಡೆಮಾಕ್ರೆಟಿಕ್ ಸಿಸ್ಟಮ್, ಪ್ರತಿ ಪಕ್ಷದವರು ಎತ್ತುವ ಧ್ವನಿಗಳಿಗೆ ಮಾಧ್ಯಮದವರು ಸ್ಪಂದಿಸದೆ ಹೋದ್ರೆ ನಾವು ಎತ್ತಿದ ಪ್ರಶ್ನೆಗಳು ಜನರಿಗೆ ತಲುಪೋದಿಲ್ಲ। ಆಡಳಿತ ಪಕ್ಷ ಮಾಧ್ಯಮವನ್ನು ಸಂಪೂರ್ಣ ತನ್ನ ನಿಯಂತ್ರಣಕ್ಕೆ ತೆಗೆದುಕೊಂಡಿದ್ದರಿಂದ ಪ್ರತಿ ಪಕ್ಷದ ಯಾವ ಧ್ವನಿಯೂ ಮಾಧ್ಯಮದಲ್ಲಿ ಪ್ರತಿಧ್ವನಿಸೋದಿಲ್ಲ। ಈ ಹಿನ್ನೆಲೆಯಲ್ಲಿ ನಾವು ಜನರ ಬಳಿಗೆ ಹೋಗಿ ಅವರ ವಿಚಾರದ ಬಗ್ಗೆ, ಅವರ ಸಮಸ್ಯೆಗಳ ಬಗ್ಗೆ ನಾವು ಎತ್ತಿದ ಧ್ವನಿ ಏನೇನು ಎನ್ನುವುದನ್ನ ಮನವರಿಕೆ ಮಾಡಿಕೊಡಬೇಕಾಗಿತ್ತು। ಹೀಗಾಗಿ ಜನರ ಬಳಿಗೆ ಹೋಗುವುದು ನಮಗೆ
ಅನಿವಾರ್ಯವಾಗಿತ್ತು. हैं उड़ीसा के मुद्दे हैं, इनको भी आपको उठाने चाहिए. इसीलिए इस साल हमने ಅರುಣಾಚಲ ಪ್ರದೇಶದಲ್ಲೂ ಹಲವಾರು ಸಮಸ್ಯೆಗಳಿವೆ. ನಾವು ದಿನಕ್ಕೆ 8 ಗಂಟೆ ಆದರೂ ರಸ್ತೆ ಮೇಲೆ ಸಂಚಾರ ಮಾಡ್ತೇವೆ. ಇಲ್ಲಿನ ರಸ್ತೆಗಳು ಬರೀ ಗುಂಡಿಗಳಿಂದ ತುಂಬಿಕೊಂಡಿವೆ. ಭ್ರಷ್ಟಾಚಾರ ಅಂತೂ ಮುಗಿಲು ಮುಟ್ಟಿದೆ. ಬೆಲೆ ಏರಿಕೆ ಹೇಳುತ್ತೀರದು. ನಿರುದ್ಯೋಗ ಸಮಸ್ಯೆ ಅಂತೂ ತುಂಬಾ ಇದೆ. GST ಮೂಲಕ ಸಂಗ್ರಹಿಸಿದ ನಿಮ್ಮದೇ ಹಣದ ಪ್ರಯೋಜನ ನಿಮಗೆ ಆಗ್ತಾ ಇಲ್ಲ. ಈ ರೀತಿಯಾಗಿ ಹಲವಾರು ಸಮಸ್ಯೆಗಳಿಂದ ಅರುಣಾಚಲ ಪ್ರದೇಶದ ಜನ ಬೇಸತ್ತು ಹೋಗಿದ್ದಾರೆ. ಈ ಎಲ್ಲ ಸಮಸ್ಯೆಗಳನ್ನ ಸಂಸತ್ತಿನಲ್ಲಿ ದನಿ ಎತ್ತಬೇಕು ಮತ್ತು ದೇಶದ ಇತರ ಪ್ರದೇಶಗಳಿಗೂ ಈ ದನಿಯನ್ನು ತಲುಪಿಸಬೇಕು ಅನ್ನುವ ಉದ್ದೇಶದಿಂದ ನಾವು ಈ ಭಾರತ್ ನ್ಯಾಯ ಯಾತ್ರೆಯನ್ನ ಶುರು ಮಾಡಿದ್ವಿ. ಕಳೆದ ವರ್ಷ ಭಾರತ್ ಜೋಡೋ ಯಾತ್ರೆಯ ಮೂಲಕ ದಕ್ಷಿಣ ಭಾರತದ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಸಂಚರಿಸಿ ದೇಶದ ಜನರ ಸಮಸ್ಯೆಗಳನ್ನು ಆಲಿಸಿದ್ವಿ, ಅವರ ಕಷ್ಟಗಳನ್ನು ಆಲಿಸಿದ್ವಿ. ಅದನ್ನು ದೇಶದ ಇತರ ಭಾಗಕ್ಕೂ ನಾವು ಅತ್ಯಂತ ಯಶಸ್ವಿಯಾಗಿ ತಲುಪಿಸಿದ್ದೀವಿ. ಆ ಯಶಸ್ಸಿನ ನಂತರ ಅರುಣಾಚಲ ಪ್ರದೇಶ, ಅಸ್ಸಾಂ, ನಾಗಾಲ್ಯಾಂಡ್ ಮತ್ತು ಮಣಿಪುರದಿಂದ ಬಂದಂತಹ ಜನರು ನಮ್ಮ ಭಾಗದಲ್ಲೂ ಈ ತರಹದ ಒಂದು ಯಾತ್ರೆ ಆಗುತ್ತೆ ಇದೆ. ಪೂರ್ವದಿಂದ ಪಶ್ಚಿಮವರೆಗೆ ಒಂದು ಯಾತ್ರೆಯನ್ನು ಯಾಕೆ ನೀವು ಆಯೋಜಿಸಬಾರದು ಅಂತ ಕೇಳಿದಾಗ ಇದನ್ನ ಪರಿಗಣಿಸಿದ ನಮ್ಮ ತಂಡ ಪೂರ್ವದಿಂದ ಪಶ್ಚಿಮದವರೆಗೆ ಸುಮಾರು 6200 ಕಿಲೋಮೀಟರ್ ದೂರ ಕ್ರಮಿಸುವ ಒಂದು ಅದ್ಭುತವಾದ ಭಾರತ್ ನ್ಯಾಯ ಯಾತ್ರಾ ಆಯೋಜನೆ ಮಾಡಿದರು. ನಮ್ಮದು ಡೆಮಾಕ್ರೆಟಿಕ್ ಕಂಟ್ರಿ. ಇಲ್ಲಿ ಪ್ರತಿಪಕ್ಷದವರು ಎತ್ತುವ ಪ್ರಶ್ನೆಗಳಿಗೆ ಮಾಧ್ಯಮದಲ್ಲೂ ಕೂಡ ಒಂದು ಸ್ಪೇಸ್ ಸಿಗಬೇಕಿತ್ತು. ಆದರೆ ನಮ್ಮ ಮಾಧ್ಯಮಗಳು ಪ್ರತಿಪಕ್ಷ ಎತ್ತುವ ಯಾವುದೇ ಪ್ರಶ್ನೆಗಳಿಗೆ ಮಾನ್ಯತೆಯನ್ನೇ ನೀಡಲಿಲ್ಲ. ಸಂಸತ್ತಿನಲ್ಲಿ ಪ್ರತಿಪಕ್ಷಗಳು ಎತ್ತುವ ಪ್ರಶ್ನೆಗಳಿಗೆ ಮಾಧ್ಯಮದಲ್ಲಿ ಅವಕಾಶವನ್ನೇ ನೀಡಲಾಗಲಿಲ್ಲ. ಆಡಳಿತ ಪಕ್ಷ ಮಾಧ್ಯಮವನ್ನು ಸಂಪೂರ್ಣ ತನ್ನ ನಿಯಂತ್ರಣಕ್ಕೆ ತೆಗೆದುಕೊಂಡಿತು. ಈ ಹಿನ್ನೆಲೆಯಲ್ಲಿ ನಾವು ಜನರ ಪರವಾಗಿ ಎತ್ತಿದ ಪ್ರಶ್ನೆಗಳನ್ನು ತಲುಪಿಸುವುದಕ್ಕೆ ಬೇರೆ ಮಾರ್ಗ ಇಲ್ಲದೆ ನಾವು ಹೀಗೆ ಯಾತ್ರೆಯ ಮೂಲಕ ಬೀದಿಗೆ ಇಳಿದು ಜನರ ಬಳಿ ಹೋಗಿ ತಮ್ಮ ಪರವಾಗಿ ಎತ್ತಿದ ಪ್ರಶ್ನೆಗಳ ಬಗ್ಗೆ, ಸಂಸತ್ತಿನಲ್ಲಿ ಎತ್ತಿದ ಪ್ರಶ್ನೆಗಳ ಬಗ್ಗೆ ನಾವು ಅವರಿಗೆ ಮನವರಿಕೆ ಮಾಡಿಕೊಡಬೇಕಾಯಿತು. ನಮಗೆ ಈ ಯಾತ್ರೆ ಅನಿವಾರ್ಯ ಆಗಿತ್ತು. ಹೀಗಾಗಿ ನಾವು ದಕ್ಷಿಣದಿಂದ ಈ ಭಾರತ ಜೋಡೋ ಯಾತ್ರೆಯನ್ನು ಶುರು ಮಾಡಿದ್ದೀವಿ. ಅದಕ್ಕೆ ಅಭೂತಪೂರ್ವವಾದಂಥ ಪ್ರತಿಕ್ರಿಯೆ ಜನರಿಂದ ದೊರಕಿತು. ಈ ಹಿನ್ನೆಲೆಯಲ್ಲಿ ಅಸ್ಸಾಂ, ನಾಗಾಲ್ಯಾಂಡ್, ಮಣಿಪುರ್ ಈ ಭಾಗಗಳಿಂದ ನಮಗೆ ಮನವಿ ಬಂತು, ನಮ್ಮಲ್ಲೂ ಕೂಡ ಒಂದು ಯಾತ್ರೆ ಯಾಕೆ ಶುರು ಮಾಡಬಾರ್ದು ಅಂತ. ಹೀಗಾಗಿ ನಾವು ಪೂರ್ವದಿಂದ ಪಶ್ಚಿಮದವರೆಗೆ ಸುಮಾರು 6200 ಕಿಲೋಮೀಟರ್ ಭಾರತ ನ್ಯಾಯ ಯಾತ್ರೆಯನ್ನು ಆಯೋಜಿಸಿದ್ದೀವಿ. ಹೀಗೆ ತಮ್ಮ ಯಾತ್ರೆಯ ಉದ್ದೇಶಗಳನ್ನು ಹೋದಲ್ಲೆಲ್ಲ ರಾಹುಲ್ ಗಾಂಧಿ ಜನತೆಗೆ ಮನವರಿಕೆ ಮಾಡಿಕೊಟ್ರು, ಮನದಟ್ಟು ಮಾಡಿಕೊಟ್ರು. ಸ್ನೇಹಿತರೆ, ಕಳೆದ ಒಂದು ವಾರದಿಂದ ಶುರುವಾದ ಭಾರತ ನ್ಯಾಯ ಯಾತ್ರೆಯ ಬಗ್ಗೆ, ಅಲ್ಲಿ ನಡೆದ ಮಹತ್ವದ ಕ್ಷಣಗಳ ಬಗ್ಗೆ ತಮಗೆ ಸಂಕ್ಷಿಪ್ತ ರೂಪವಾಗಿ ನಾವು ಒಂದು ವರದಿಯನ್ನು ಮುಟ್ಟಿಸುವಂಥ ಪ್ರಯತ್ನ ಮಾಡಿದ್ದೇವೆ. ತಾವು ಅದನ್ನು ಬೆಂಬಲಿಸಿದ್ದೀರಿ, ಪ್ರೋತ್ಸಾಹಿಸಿದ್ದೀರಿ. ಎಂದಿನಂತೆ ಈ ಬೆಂಬಲ ಪ್ರೋತ್ಸಾಹ ನಮ್ಮ ಜೊತೆಗೆ ಇರಲಿ. ಇನ್ ಕರ್ನಾಟಕ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಾಧ್ಯವಾದರೆ ತನು ಮನ ಧನದಿಂದ ಪ್ರೋತ್ಸಾಹಿಸಿ, ಬೆಂಬಲಿಸಿ, ಸದಾ ನಮ್ಮ ಜೊತೆ ಇರಿ.